ನಮ್ಮ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಸೀರೆಗಳು ಹಳೇದಾಗಿದ್ರೆ ಹರಿದೋಗಿದ್ರೆ ಬೇಡ ಅನ್ನುವಂಥದ್ದು ಯಾವುದೇ ತರದ ಒಂದು ಸೀರೆಯನ್ನ ಇಲ್ಲಿ ತಗೊಳ್ತಾರೆ. 4 ಸೀರೆಗೆ 25,000 ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಂಜಲಿ. ಪ್ರಿಯ ವೀಕ್ಷಕರೇ, ವಿಶೇಷತೆ ಏನಪ್ಪಾ ಅಂದರೆ ಈ ಒಂದು ವಿಶೇಷತೆ ಬರೀ ಹೆಣ್ಮಕ್ಕಳಿಗೆ ಮಾತ್ರ. ನಮ್ಮ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಅನ್ನೋ ಅಂಗಡಿಯಲ್ಲಿ ಹಳೆ ರೇಷ್ಮೆ ಸೀರೆಗಳು, ಕಾಂಚೀಪುರಂ ಸೀರೆಗಳು, ಟಿಶ್ಯೂ ಸ್ಯಾರಿಗಳು, ಬೆನ್ನಿ ಜಾರ್ಜೆಟ್ಗಳು. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಹಳೆ ಸೀರೆಗಳಿದ್ದರೆ ಇಲ್ಲಿ ಅದರದ್ದೇ ಆದಂಥ ಒಂದು ನಿಖರವಾದ ಬೆಲೆಗೆ ತಗೊಳ್ತಾರೆ, ನ್ಯಾಯವಾದ ಬೆಲೆಗೆ ತಗೊಳ್ತಾರೆ. ಸೊ ಯಾವ್ಯಾವ ಥರ ಸೀರೆ ತಗೊಳ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇಲ್ಲಿ ಸರ್, ನಾನು ಹಾಗೆ ರೀಲ್ಸು, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದೆ. ನೀವು ಹಳೆ ಸೀರೆಗಳನ್ನ, ಹಳೆ ರೇಷ್ಮೆ ಸೀರೆಗಳನ್ನ ತಗೊಳ್ತೀರಾ ಅಂತ ಹೇಳ್ಪಟ್ಟೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲಿ ಬಸವೇಶ್ವರ ನಗರದಲ್ಲಿ ನಾವು ಸುಮಾರು 2 ವರ್ಷದಿಂದ ಶಾಪ್ ಮಾಡಿದ್ದೀವಿ. ನಾವು ಇದು ಕಾಂಜೀವರಂ, ಧರ್ಮಾವರಂ, ಬನಾರಸ್, ಮೈಸೂರು ಸಿಲ್ಕು ಎಲ್ಲ ಥರದ ರೇಷ್ಮೆ ಸೀರೆಗಳನ್ನ ನಾವು ಪರ್ಚೇಸ್ ಮಾಡ್ತೀವಿ. ಹೌದಾ ಸರ್, ಎಷ್ಟು ಕೊಡ್ತೀರಾ? ಮಿನಿಮಮ್ ಎಷ್ಟು ನಿಮ್ಮದು ದುಡ್ಡು? ಮೇಡಮ್, ಮಿನಿಮಮ್ ಅಂತ ಬಂದರೆ ನೀವು 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 25,000 ಪರ್ ಸ್ಯಾರಿಗೆ ಕೊಡಬೇಕು. 25,000 ಪರ್ ಸ್ಯಾರಿಗೆ? ಪರ್ ಸ್ಯಾರಿಗೆ ಅಂದರೆ ಒಂದು ಸ್ಯಾರಿಗೆ ಅಂತ ಹೇಳಿದ್ರೆ ಈ ಕಾಂಜೀವರಮಲ್ಲಿ ಟಿಶ್ಯೂ, ಬ್ರೊಕೇಡು, ತೂಕದ ಸೀರೆ ಅಂತ ಅವೆಲ್ಲ ಬರುತ್ತೆ. ಅದಕ್ಕೆಲ್ಲ ನಿಮಗೆ ಅಮೌಂಟ್ ಜಾಸ್ತಿ ಬರುತ್ತೆ. ನಾರ್ಮಲ್ ಬಾರ್ಡರ್ ಆದರೆ ಸ್ವಲ್ಪ ಕಮ್ಮಿ. ಓಕೆ ಸರ್, ನನ್ನ ಹತ್ರ ಒಂದು ಕೆಲವೊಂದು ಸೀರೆಗಳಿದೆ, ನಾನು ನಮ್ಮ ಮನೆಯಿಂದ ತಗೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ಕೊಡ್ತೀರಾ ಅಂತ ನೋಡೋಣ. ಓಕೆ ಸರ್, ಮೊದಲನೇ ಸೀರೆ ಸರ್ ಇದು ಕೊಡಿ. ಓಕೆ, ನೆಕ್ಸ್ಟ್. ನಾನು ಟೆಸ್ಟ್ ಮಾಡಿದೆ, ಕಟ್ ಆಗಿದೆ. ಇದು ಈ ಥರ ಕಟ್ ಆದರೂ ಪರವಾಗಿಲ್ಲ. ಬೇರೆ ಇದೆಯಾ? ಇಲ್ಲ ಸರ್, ಅಷ್ಟೇ ಸೀರೆ. ಸೊ ಅದನ್ನ ನೀವು ಹೆಂಗ್ ಚೆಕ್ ಮಾಡ್ತೀರಾ? ಮೇಡಮ್, ಈಗ ನಾವು ನಮ್ಮ ಹತ್ರ ಒಂದು ಕಡಪ ಕಲರ್ ಒಂದು ಸ್ಟೋನ್ ಇರುತ್ತೆ, ಅದ್ರಲ್ಲಿ ರಫ್ ಟೆಸ್ಟ್ ಮಾಡ್ತೀವಿ. ನಾವು ರಫ್ ಟೆಸ್ಟ್ ಮಾಡೋದ್ರಿಂದ ಸೀರೆ ಏನು ಹಾಳಾಗಲ್ಲ, ಹೆದರ್ಕೊಂಡಿದೆ. ಸೀರೆ ಟೆಸ್ಟ್ ಮಾಡ್ತೀವಿ. ಓಕೆ ಸರ್, ಅದರಲ್ಲಿ ಒಂದು ಸೀರೆ ಹೋಗ್ಬಿಟ್ಟಿದೆ, ತೋರಿಸಿ. ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ, ಅದಿದ್ರು ಏನು ತೊಂದರೆ ಇಲ್ಲ. ನೋಡಿ ಮೇಡಮ್, ಇದು ಪ್ಯೂರ್ ಇದೆ. ಬೇರೆ ಇದು ಟೆಸ್ಟ್ ಮಾಡ್ತೀನಿ ಮೇಡಮ್. ಇದು ಪ್ಯೂರ್ ಇದೆ ಮೇಡಮ್. ಪ್ಯೂರ್ ರೇಷ್ಮೆ? ರೇಷ್ಮೆ ಪ್ಯೂರ್ ಅದೇ. ಇದು ಮೈಸೂರು ಸಿಲ್ಕ್. ಇದು ಪ್ಯೂರ್ ಇದೆ. ಓಕೆ ಓಕೆ. ಇದು ಪ್ಯೂರ್ ಇದೆ. ಪ್ಯೂರ್ 4 ಪ್ಯೂರ್ ಸರ್. 4 ಪ್ಯೂರ್. ಸೊ ಯಾವುದು ಕಾಪರ್ ಏನು ಬಂದಿಲ್ಲ? ಕಾಪರ್ ಏನು, ಕಾಪರ್ ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಒಂದು ಸ್ಯಾರಿ ಇದೆ. ಓಕೆ ಓಕೆ. ಇದು ನೋಡಿ ಕಾಪರ್. ಇವಾಗ ನೀವು ಶೇಡ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಮೋಸ್ಟ್ಲಿ. ಇದು ಕಾಪರ್ ಆದ್ರೆ ಮೇಡಮ್ ಈ ರೀತಿ ರೆಡ್ ಬಂದ್ಬಿಡುತ್ತೆ. ಈ ರೆಡ್ ಬಂದ್ರೆ ನಿಮ್ಗೆ ವೇಸ್ಟ್ ಮೇಡಮ್, ಇದನ್ನ ಯೂಸ್ ಆಗೋದಿಲ್ಲ. ಈ ವೈಟ್ ಬಂದ್ರೆ ಅದಕ್ಕೆ ನಿಮ್ಗೆ ಅಮೌಂಟ್ ಸಿಗುತ್ತೆ. ಓಕೆ ಸರ್, ಅಂದ್ರೆ ಇವಾಗ ನನಗೆ ಇಷ್ಟು ಸೀರೆ 4 ಸೀರೆನೂ ಹುಡುಕಿದ್ದೀರಾ? ಹೌದು. ಎಷ್ಟು ದುಡ್ಡು ಕೊಡ್ತೀರಾ? ಹೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ. ಸರ್, ಈ ಸೀರೆ ಹೇಳಿ ಹೇಳಿ ಎಲ್ಲರದು ಪರವಾಗಿಲ್ಲ ಪರವಾಗಿಲ್ಲ. ನಮ್ಮ ಮನೆ ವರ್ಷಕ್ಕೆ ಹಾಕ್ತಿದ್ರು ಸರ್. 6,000. 6,000 ಆ ಸೀರೆಗೆ? ಹೌದು, 6,000. ಓಕೆ. ಇದು ಅರ್ಧೋಗಿರೋ ಸೀರೆ? ಈ ಹರಿದೋಗಿರೋ ಸೀರೆಗೆ ನೀವು ಹರಿದು ಬಿಟ್ರಲ್ಲ, ಇದು ಕಮ್ಮಿ ಬರುತ್ತಲ್ಲ ಈಗ ಅಂತ ಅನ್ಕೋಬಿಡಿ. ಅಷ್ಟೇ ಅಮೌಂಟ್ ಬರುತ್ತೆ, ಕಮ್ಮಿ. ನೀವು ಹರಿದ್ರು ಏನು ಕಮ್ಮಿ ಆಗಲ್ಲ. ಇದಕ್ಕೂ ನಿಮಗೆ 3,500 ಬರುತ್ತೆ. 3,500? ಹೌದು. ಈ ಸೀರೆಗೆ ಏನೂ ಆಗಿಲ್ಲ, ಚೆನ್ನಾಗಿದೆ ಸರ್. 5,500 ಬರುತ್ತೆ. 5,500 ಸರ್. ಈ ಸ್ಯಾರಿಗೆ 10,000 ಬರುತ್ತೆ. ಮೈ ತುಂಬಾ 10,000 ಈ ಸೀರೆಗೆ? ಹೌದು ಮೇಡಮ್, 10,000 ಬರುತ್ತೆ. ಓಕೆ ಸರ್, ಟೋಟಲ್ ಎಷ್ಟು? ಕೌಂಟ್ ಮಾಡೋಣ ಮೇಡಮ್. 3.5 ಇದು 6, 25,000 ಆಯ್ತು ಮೇಡಮ್. ಸರ್, 25,000 ಕೊಡ್ತಾ ಇದೀರ ನನಗೆ ಬರೀ 4 ಸೀರೆಗೆ? ಖಂಡಿತ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಕೆಳಗೆ ಆಗ್ಬೋದಾ? ಹಾಗೆ ನಿಮ್ಗೆ ಓಕೆ ಅಲ್ಲ? ಇನ್ನೇನಾದ್ರು ಜಾಸ್ತಿ ಕೊಡ್ತೀರಾ? ಇಲ್ಲ ಮೇಡಮ್, ಅಷ್ಟೇ. ನಾನು ಫಿಕ್ಸ್ ಆಗಿ ರೇಟ್ ಹೇಳ್ತೀನಿ ಮೇಡಮ್. ಬೇರೆಯವ್ರ ತರ ತುಂಬಾ ಕಮ್ಮಿ ಹೇಳಿ ಜಾಸ್ತಿ ಆ ರೀತಿ ಇರೋದಿಲ್ಲ. ಒಂದು ರೀಸನಬಲ್ ಆಗಿ, ಯಾಕಂದ್ರೆ ಕಸ್ಟಮರ್ ಖುಷಿ ಆಗ್ಬೇಕು. ಬರೋ ಕಸ್ಟಮರ್ ಅವರ ಪರಿಚಯದಂಗೂ ಹೇಳ್ಬೇಕು. ರೆಗ್ಯುಲರ್ ಆಗಿ ಬಿಸ್ನೆಸ್ ನಡೀತಾ ಇರ್ಬೇಕಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೇಲಿ ಇದ್ದಂತಹ ಹಳೆಯ ರೇಷ್ಮೆ ಸೀರೆಗಳನ್ನ ತಗೊಂಡು ಕೊಟ್ಟೆ. ನಮ್ಮ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ಕೊಟ್ಟೆ. 4 ಸೀರೆಗೆ 25,000 ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಏನಾದರೂ ಕಾಂಚೀಪುರಂ, ಧರ್ಮಾವರಂ, ಟಿಶ್ಯೂ, ಬ್ರಾಕೆಟ್ ಹಾಗೆ ಹಳೆಯ ರೇಷ್ಮೆ ಸೀರೆಗಳು ನಿಮ್ಮ ಮನೆಯಲ್ಲಿ
ಇದ್ರೂ ಕೂಡ ಇಲ್ಲಿ ಅಂಗಡಿಯಲ್ಲಿ ತಗೊಬಂದು ಕೊಡಿ, ಅದರದ್ದೇ ಆದಂಥ ಒಂದು ನಿಖರವಾದ ಬೆಲೆಗೆ ಅವರು ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ನೀವು ಬರಬೇಕಾಗಿಲ್ಲ, ನಿಮ್ಮ ಮನೆಗೆ ನೀವೇನಾದರೂ ಕಾಲ್ ಮಾಡಿ ನಮ್ಮ ಮನೇಲಿ ಈ ಥರ ಸೀರೆಗಳಿದೆ ಅಂತ ಹೇಳಿ ಫೋಟೋಗಳನ್ನ ಕಳಿಸಿ, ನೀವು ಲೊಕೇಶನ್ ಕಳಿಸಿದ್ರೆ ಸಾಕು, ಅಲ್ಲೇ ಇವರು ಕೂಡ ಬಂದು ನಿಮ್ಮ ಮನೆಯಲ್ಲೇ ಕಲೆಕ್ಟ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ. ಸೊ ಮರಿಬೇಡಿ, ಬಸವೇಶ್ವರನಗರದಲ್ಲಿ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ಗೆ ಬಂದು ಹಳೆ ಸೀರೆಗಳನ್ನ ಕೊಟ್ಟು ಒಳ್ಳೆ ದುಡ್ಡನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ.